ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ವೀಕ್ಷಕ ವೃಂದದವರಿಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ಮೇಷರಾಶಿಯ ಭವಿಷ್ಯ ಹೀಗಿದೆ. ಮೊದಲಾರ್ಧದಲ್ಲಿ ಉದ್ಯೋಗ ಮತ್ತು ಕೆಲಸವನ್ನ ಮಾಡತಕ್ಕಂಥವರಿಗೆ, ಈ ಮೇಷರಾಶಿಯವರಿಗೆ ಸಾಡೆ ಸಾತಿಕೆಯಿಂದ ಎಚ್ಚರಿಕೆಯಿಂದಿರತಕ್ಕಂಥದ್ದು ವಿಶೇಷವಾಗಿ ಅಗತ್ಯವಾಗಿ ಕಂಡು ಬರ್ತದೆ. ಯಾಕಂತಂದ್ರೆ ಮೇಷರಾಶಿ ಅನ್ನತಕ್ಕಂಥದ್ದು ಮಂಗಳ ಗ್ರಹದ ರಾಶಿಯಾಗಿರುತ್ತದೆ, ಅಂದ್ರೆ ಕುಜರಾಶಿ ಆಗಿರ್ತದೆ. ಹಾಗಾಗಿ ನೀವು ಏನು ಪ್ರಯತ್ನವನ್ನ ಪಡ್ತೀರೋ ಆ ಪ್ರಯತ್ನಕ್ಕೆ ಫಲವನ್ನ ನೀವು ನಿರೀಕ್ಷಿಸದಷ್ಟು ನಿಮಗೆ ಸಿಗೋದಿಲ್ಲ. ಸ್ವಲ್ಪ ಅಡೆತಡೆಗಳು, ಏರಿಳಿತಗಳು ಇರತಕ್ಕಂಥದ್ದು ಈ ಮಾರ್ಚ್ ತಿಂಗಳಿನಲ್ಲಿ ಕಂಡು ಬರ್ತದೆ. ಹಾಗಾಗಿ ತತ್ಸಂಬಂಧವಾಗಿ ನೀವು ಹನುಮಾನ್ ಚಾಲೀಸ್ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಆ ದೇವರ ದರ್ಶನವನ್ನ ಶನಿವಾರ ಮೇಷರಾಶಿಯವರು ಮಾಡತಕ್ಕಂಥದ್ದು ತುಂಬಾ ಉತ್ತಮ. ಅದರಿಂದ ಇರತಕ್ಕಂತಹ ಮೊದಲಾರ್ಧದಲ್ಲಿರತಕ್ಕಂತಹ ಏನೆಲ್ಲ ಸಮಸ್ಯೆಗಳು ಉದ್ಯೋಗ ವ್ಯಾಪಾರಸ್ಥರಿಗಿದೆಯೋ ಅದು ಹಂತ ಹಂತವಾಗಿ ಎರಡನೇ ಅಂದ್ರೆ ಮಾರ್ಚ್ 15ರ ನಂತರ ಆ ಸಮಸ್ಯೆಗಳು ಪರಿಹಾರವಾಗತ್ತೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಹಾಗಾಗಿ ವಿಶೇಷವಾಗಿ ನೀವು ಆಂಜನೇಯನ ಆರಾಧನೆಯನ್ನ ಮಾಡುವುದರಿಂದ ಉದ್ಯೋಗ ವಿಷಯದಲ್ಲಿ ಇರತಕ್ಕಂತಹ ಕಂಟಕಗಳು ದೂರವಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ SSLC ಆಗಿರುವಂತವರಿಗೆ ಪರೀಕ್ಷಾ ಸಂದರ್ಭಗಳಾಗಿರ್ತದೆ. ಮೇಧಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಣವನ್ನ ಮಾಡತಕ್ಕಂಥದ್ದು ತುಂಬಾ ಉತ್ತಮವಾದಂಥದ್ದು. ಆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ನಿತ್ಯವೂ ಕೂಡ ಯಾರು ಬೇಕಾದರೂ ವಿದ್ಯಾರ್ಥಿಗಳು ಇದನ್ನ ಪಠಣ ಮಾಡಬಹುದು. ಆ ಸ್ತೋತ್ರವನ್ನ ಪಠಣ ಮಾಡಿ ನೀವು ಈ ಸಂದರ್ಭದಲ್ಲಿ ಕೊನೆಯ ಶಸ್ತ್ರಾಭ್ಯಾಸ, ಯುದ್ಧದ ಸಂದರ್ಭದಲ್ಲಿ ಶಸ್ತ್ರಾಭ್ಯಾಸ ಮಾಡತಕ್ಕಂಥವರಿಗೆ ಇದು ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ಮುಂಚಿಂದಲೂ ಕೂಡ ಚೆನ್ನಾಗಿ ಅಧ್ಯಯನವನ್ನ ಮಾಡಿಕೊಂಡು ಬಂದು ಈ ಸಂದರ್ಭದಲ್ಲಿ ಆವರ್ತನೆ, ನೀವು ಏನು ಓದಿದ್ದೀರೋ ಅದನ್ನ ಒಂದ್ಸಲ ಮೆಲುಕು ಹಾಕತಕ್ಕಂಥದ್ದು ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತದಕ್ಕೆ ದಕ್ಷಿಣಾಮೂರ್ತಿಯ ಜಪವನ್ನ ನೀವು ಪಠಣವನ್ನ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿ ಕಂಡು ಬರ್ತದೆ. ಹಾಗೇನೆ ಸಾಂಸಾರಿಕ ಜೀವನದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂತಹ ಯೋಗಗಳು ಕಂಡು ಬರ್ತದೆ. ಈ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡತಕ್ಕಂಥದ್ದು ಕುಟುಂಬದವರೆಲ್ಲರೂ ಸೇರಿಕೊಂಡು, ಅದರಿಂದ ಕುಟುಂಬದಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ಸಕಾರಾತ್ಮಕ ವಾತಾವರಣ ಉತ್ಪಾದನೆ ಆಗತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ಹೇಳಬೇಕು ಅಂತ ಹೇಳಾದ್ರೆ ಕುತ್ತಿಗೆ ನರ ಹಿಂದ್ಗಡೆ ಇರತಕ್ಕಂಥ ಬೆನ್ನು ಹುರಿ ಏನಿರ್ತದೆಯೋ ಆ ಸಂಬಂಧವಾಗಿ ಸ್ವಲ್ಪ ನೋವುಗಳು ಕಂಡು ಬರತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧವಾಗಿ ಆಗಿರಬಹುದು, ಯಾವುದೇ ರೀತಿಯಾದಂಥ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿರಬಹುದು, ಆಂಜನೇಯನ ಆರಾಧನೆಯನ್ನ ಅಥವಾ ಹನುಮಾನ್ ಚಾಲಿಸ್ ಮಂತ್ರವನ್ನ ಪಠಣ ಮಾಡುವುದಾಗಿರಬಹುದು, ಅಥವಾ ನೀವು ಅದನ್ನ ಕೇಳುವುದರಿಂದಲೂ ಕೂಡ ನಿಮಗಿರತಕ್ಕಂತಹ ಕಂಟಕಗಳು ದೂರವಾಗತ್ತೆ. ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ತಿಂಗಳು 30ನೇ ತಾರೀಕಿನಂದು ವಿಶೇಷವಾಗಿ ಅಕ್ಷಯ ತದಿಗೆಯ ಪ್ರಯುಕ್ತ ನಮ್ಮ ಈ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇರತಕ್ಕಂತಹ ಧನಕನಕಗಳ ಅಭಿವೃದ್ಧಿಗೋಸ್ಕರವಾಗಿ ಮಹಾಲಕ್ಷ್ಮಿಯ ಯಾಗವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಎಲ್ಲ ರೀತಿಯಾದಂತಹ ಫಲವನ್ನ ಈ ಎಲ್ಲ ವೀಕ್ಷಕ ವೃಂದದವರು ಪಡೆಯಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಈ ಕೆಳಕಂಡಂತಹ ವೆಬ್ಸೈಟ್ ನಲ್ಲಿ ಲಭ್ಯವಾಗಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೇನೆ ಈ ಒಂದು ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಉತ್ತಮೋತ್ತಮವಾದಂತಹ ಫಲಪ್ರಾಪ್ತಿಯಾಗಲಿ. ನಮಸ್ಕಾರ.
ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.